ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಕರ್ಮ ಮಾಡದೆ ಒಂದು ಕ್ಷಣವೂ ಯಾರಿಗೂ ಇರಲಾಗದು. ಪ್ರಕೃತಿಯ ಗುಣಗಳಿಂದ ಪ್ರೇರಿತರಾಗಿ ಪ್ರತಿಯೊಬ್ಬರೂ ಅವಶ್ಯವಾಗಿ ಕರ್ಮ ಮಾಡಿಯೇ ಮಾಡುತ್ತಾನೆ. ಪ್ರಕೃತಿ ಸಹಜವಾಗಿ ಪ್ರತಿಯೊಂದು ಜೀವಿಯೂ ಪ್ರತಿ ಕ್ಷಣವೂ ಒಂದಲ್ಲ ಒಂದು ಕೆಲಸ ಮಾಡುತ್ತಲೇ ಇರುತ್ತವೆ. ಕೆಲವು ಆಂತರ್ಯದಲ್ಲಿರಬಹುದು, ಇನ್ನು ಕೆಲವು ಬಾಹ್ಯ ಕರ್ಮಗಳಿರಬಹುದು. ಇಲ್ಲವೇ ಕರ್ಮಗಳನ್ನು ಮಾಡಲು ಮನಸ್ಸಿನಲ್ಲಿ ತಯಾರಿ ನಡೆಸುತ್ತಾ ತನ್ನ ಇಂದ್ರಿಯಗಳ ಮೂಲಕ ವ್ಯವಹರಿಸುತ್ತಾ ಕುಳಿತಿರಬಹುದು. ಒಟ್ಟಿನಲ್ಲಿ ದೈಹಿಕವಾಗಲಿ ಅಥವಾ ಮಾನಸಿಕವಾಗಿಯೇ ಆಗಲಿ ಚಟುವಟಿಕೆ ಸದಾ ನಡೆಯುತ್ತಲೇ ಇರುತ್ತದೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಯತೆ. ಯಾರು ತನ್ನ ಕರ್ಮೇಂದ್ರಿಯಗಳನ್ನು ಸಂಯಮದಲ್ಲಿಟ್ಟುಕೊಂಡು ಇಂದ್ರಿಯ ವಿಷಯಗಳನ್ನು ಸ್ಮರಿಸುತ್ತಾ ಕುಳಿತುಕೊಳ್ಳುವನು ಅವನು ಮೂಢ, ಅವನು ಮಿಥ್ಯಾಚಾರಿ. ಕರಗಳೇ ಕರ್ಮ ಸ್ವರೂಪ ಎನ್ನುತ್ತಾರೆ. ಯಾರು ಕೆಲಸ ಮಾಡುವ ಸಮಯದಲ್ಲಿ ಕಾರಣ ಕೊಡುತ್ತಾ ಕೈಕಟ್ಟಿ ಕುಳಿತು ಇಂದ್ರಿಯ ವಿಷಯವಾದ ಮೋಹ ಪಾಶದಲ್ಲಿ ಬಿದ್ದು ತಾನು ಮಾಡುವ ಕೆಲಸದಿಂದ ಮುಂದಾಗುವ ಆಗು ಹೋಗುಗಳ ಬಗ್ಗೆ ಯೋಚಿಸುತ್ತಾ ಕುಳಿತರೆ ಆತನನ್ನು ಅಜ್ಞಾನಿ ಎನ್ನದೇ ವಿಧಿಯಿಲ್ಲ. ಆತ್ಮ ಸಂಯಮದಿಂದ ಇಂದ್ರಿಯ ನಿಗ್ರಹ ಮಾಡಬೇಕೇ ಹೊರತು ಕರ್ಮೇಂದ್ರಿಯವನ್ನು ನಿಗ್ರಹ ಮಾಡಿ ಇಂದ್ರಿಯಗಳನ್ನು ತೆರೆದಿಡುವುದಲ್ಲ. ಇಂದ್ರಿಯಗಳು ಸದಾ ವಿಷಯ ವಾಸನೆಯಲ್ಲೇ ಮುಳುಗಿ ದಾರಿ ತಪ್ಪಿಸುವುದು ನಿಶ್ಚಿತ. ಕೆಲಸ ಮಾಡುವ ಸಮಯದಲ್ಲಿ ಇಂದ್ರಿಯಗಳು ವಿಷಯ ವಾಸನೆಯತ್ತ ಜಾರದೆ ಮನಸ್ಸು ಮಾಡುವ ಕಾರ್ಯದ ಮೇಲೆ ನಿರತವಾಗುವ ಕಾರಣ ದೇಹ ಹಾಗೂ ಮನಸ್ಸಿನ ಮೇಲೆ ಯಾವುದೇ ಒತ್ತಡ ಸೃಷ್ಟಿಯಾಗುವುದಿಲ್ಲ. ಈ ಕಾರಣದಿಂದ ದೇಹ ಹಾಗೂ ಮನಸ್ಸಿಗೆ ಯಾವುದೇ ನೋವಿನ ಅಥವಾ ಬೇಸರದ ಅನುಭವ ಆಗದು. ಉದಾಹರಣೆಗೆ, ಅಡುಗೆ ತಯಾರಿ ಮಾಡುವ ವ್ಯಕ್ತಿ ಶ್ರದ್ಧೆಯಿಂದ ಅಡಿಗೆ ಮಾಡುವಾಗ ತನ್ನ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡುವ ಕಾರಣ ಆತ ಯಾವುದನ್ನೂ ತಿನ್ನುವುದಿಲ್ಲ. ಒಮ್ಮೆ ಇಂದ್ರಿಯ ನಿಗ್ರಹ ಇಲ್ಲದಿದ್ದರೆ ಆಹಾರ ಸಿದ್ಧಪಡಿಸುವಾಗ ರುಚಿಯಾದ ಒಣಗಿದ ಹಣ್ಣು, ಹಾಲು, ಮೊಸರು ಹೀಗೆ ಮುಚ್ಚಳ ತೆಗೆದ ಪದಾರ್ಥವನ್ನೆಲ್ಲ ಬಾಯಿಗೆ ಹಾಕುತ್ತಾ ಅಸಹ್ಯವಾಗಿ ಅಡುಗೆ ಮಾಡಬಹುದು. ಶ್ರದ್ಧೆ ಇಲ್ಲದೆ ಮಾಡಿದ ಕಾರಣ ರುಚಿಯೂ ಆಗದು. ಇಂದ್ರಿಯ ತೆರೆದು ಅದು ಹೇಳಿದಂತೆ ಕೇಳುವುದರ ಮೂಲಕ ಇಂದ್ರಿಯ ದಾಸನಾಗಿ ಹೆಚ್ಚು ತಿಂದು ತಾಮಸದಿಂದ ಕೆಲಸ ಮಾಡಲಾಗದೆ ಕೈ ಚೆಲ್ಲಬಹುದು. ಹರಿ ಓಂ.